ನಗರ ನಾಗದಾಸನಹಳ್ಳಿ ಗ್ರಾಮದಲ್ಲಿ ದಾಳಿಂಬೆ ಫಾರ್ಮ್ ಟೂರಿಸಂ ಉದ್ಘಾಟನೆ. ಸೆಪ್ಟೆಂಬರ್ 13, 2025ರಂದು ಬೆಂಗಳೂರಿನಲ್ಲಿ ಇದೇ ಮೊದಲ ಬಾರಿಗೆ ದಾಳಿಂಬೆ ಫಾರ್ಮ್ ಟೂರಿಸಂ ಕಾರ್ಯಕ್ರಮ ಆರಂಭಗೊಂಡಿದ್ದು, ಯಲಹಂಕ ತಾಲೂಕಿನ ನಾಗದಾಸನಹಳ್ಳಿಯ ಎನ್ಸಿಆರ್ ಫಾರ್ಮ್ನಲ್ಲಿ ನಡೆಯಿತು. ನೀವೇ ಹಣ್ಣು ಕೀಳಿ ತೋಟದಲ್ಲಿ ನಡಗಿ ತಾಜಾ ಹಣ್ಣುಗಳನ್ನು ಮನೆಗೆ ತೆಗೆದುಕೊಂಡು ಹೋಗಿ ಎಂಬ ಹೊಸ ಪರಿಕಲ್ಪನೆಗೆ ನಗರ ನಾಗರಿಕರಿಂದ ಭರ್ಜರಿ ಪ್ರತಿಕ್ರಿಯೆ ದೊರೆಯಿತು. ಕಾರ್ಯಕ್ರಮವನ್ನು ಕೊಡಗು ವಿಶ್ವವಿದ್ಯಾಲಯದ ಕುಲಪತಿ ಸನ್ಮಾನ್ಯ ಶ್ರೀ ಪ್ರೊಫೆಸರ್ ಡಾಕ್ಟರ್ ಅಶೋಕ್ ಸಂಗಪ್ಪ ಆಳೂರುರವರು ಉದ್ಘಾಟಿಸಿ ಮಾತನಾಡಿದ ಅವರು, ಈ ಯೋಜನೆ ರೈತರನ್ನು ನೇರವಾಗಿ ಗ್ರಾಹಕರಿಗೆ ಸಂಪರ್ಕಿಸುವ ಉತ್ತಮ ಪ್ರಯತ್ನವಾಗಿದೆ ಎಂದು ಶ್ಲಾಘಿಸಿದರು. ಇಂತಹ ಕ್ರಮಗಳು ರೈತರಿಗೆ ನ್ಯಾಯಸಮ್ಮತ ಬೆಲೆ ದೊರಕಿಸಲು ಸಹಾಯ ಮಾಡುವುದರ ಜೊತೆಗೆ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಹಣ್ಣು ಕಡಿಮೆ ದರದಲ್ಲಿ ದೊರೆಯುತ್ತದೆ ಎಂದರು. ಸನ್ಮಾನ್ಯ ಶ್ರೀ ಡಾಕ್ಟರ್ ಆಳೂರುರವರು ಮಾತನಾಡಿ, ಇಂದು ರೈತ ಚಂದ್ರರವರು ಪ್ರತಿ ಕೆಜಿಗೆ 200ಕ್ಕೆ ಮಾರುತ್ತಿದ್ದಾರೆ. ಮಾರುಕಟ್ಟೆಯಲ್ಲಿ ಅದೇ ಹಣ್ಣು 400ಕ್ಕೆ ತಲುಪುತ್ತದೆ. ಮಧ್ಯವರ್ತಿಗಳನ್ನು ತೆಗೆದುಹಾಕುವುದರಿಂದ ರೈತರಿಗೆ ಹೆಚ್ಚುವರಿ ಲಾಭ, ಗ್ರಾಹಕರಿಗೆ ಉಳಿತಾಯ. ಇದು ಎರಡಕ್ಕೂ ಲಾಭದಾಯಕ ಎಂದು ಹೇಳಿದರು. ಈ ಕಾರ್ಯಕ್ರಮಕ್ಕೆ ಶ್ರೀ ಡಾಕ್ಟರ್ ಸುನಿಲ್ ತಮಗಲೆ ರವರು, ಶ್ರೀ ಡಾಕ್ಟರ್ ಅಂಬರೀಶ್ ಬಿಎನ್ ರವರು, ಸ್ಥಳೀಯ ಗ್ರಾಮದವರಾದ ಅರವಿಂದ್, ಗಿರೀಶ್, ನಂಜುಂಡಗೌಡ, ಡಾಕ್ಟರ್ ದೇವರಾಜ್, ಮಹೇಶ್, ಮುನೇಗೌಡ, ಆನಂದ್, ಮಂಜುನಾಥ್, ರಾಜೇಂದ್ರ, ಹರೀಶ್, ಬಯಣ್ಣ ಸೇರಿದಂತೆ ಅನೇಕ ರೈತರು ಬೆಂಬಲ ನೀಡಿದರು. ಎಲ್ಲರಿಗೂ ನಮಸ್ಕಾರ. ಈ ದಿವಸ ನಾನು ಎನ್ಸಿಆರ್ ಫಾರ್ಮ್ ನಾಗದಾಸನಹಳ್ಳಿ, ಇದೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ದಾಳಿಂಬೆ ಹಣ್ಣನ್ನು ಬೆಳೀತಕ್ಕಂಥ ಒಬ್ಬ ರೈತರ ಜಮೀನು. ಇವತ್ತು ಇಲ್ಲಿ ಪೊಮೆಕ್ಸ್ ಇಂಟರ್ನ್ಯಾಷನಲ್ ಅವರ ಸಹಯೋಗದೊಂದಿಗೆ ರೈತರ ಜಮೀನುಗಳಿಗೆ ಬಂದು ನಿಮ್ಮ ಹಣ್ಣುಗಳನ್ನು ನೀವೇ ಕಿತ್ತುಕೊಂಡು ಹೋಗಿ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಅದನ್ನು ನಾನು ಉದ್ಘಾಟನೆ ಮಾಡಿದ್ದೇನೆ. ಇಲ್ಲಿ ಮುಖ್ಯವಾಗಿ ಈ ಭಾಗದಲ್ಲಿ ಹಲವಾರು ಜನ ರೈತರು ಈ ದಾಳಿಂಬೆ ಹಣ್ಣುಗಳನ್ನು ಬೆಳೀತಕ್ಕಂಥ ಒಂದು ವೃತ್ತಿಯಲ್ಲಿ ಬಹಳ ದಿನಗಳಿಂದ ತೊಡಗಿಸಿಕೊಂಡಿದ್ದಾರೆ. ಇವರಿಗೆಲ್ಲ ನಮ್ಮ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಸುನೀಲ್ ತಮಗಾಳೆ ಅವರು ಕೂಡ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ತಮ್ಮ ಡಾಕ್ಟರೇಟ್ ಪದವಿಯನ್ನು ಮುಗಿಸ್ಕೊಂಡು ಇವತ್ತು ಹಲವಾರು ಜನ ಮುಂದುವರೆದಂಥ ರೈತರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಈ ಭಾಗದ 100 ಜನ ರೈತರು ದಾಳಿಂಬೆಯನ್ನು ಬೆಳೆದು ಇವತ್ತು ಬಹಳ ಫಲಪ್ರದವಾಗಿರ್ತಕ್ಕಂಥ ಹಣ್ಣುಗಳನ್ನು ನಾವು ಇವತ್ತು ಇಲ್ಲಿ ಕಾಣ್ತೇವೆ. ದಾಳಿಂಬೆಗೆ ಹಲವಾರು ರೀತಿಯ ಸಮಸ್ಯೆಗಳು ಇದ್ದಾಗ್ಯೂ ಕೂಡ ಆ ಎಲ್ಲ ಸಮಸ್ಯೆಗಳನ್ನು ಮೆಟ್ಟಿ ನಿಂತು ರೈತರು ಇಷ್ಟು ಸುಂದರವಾಗಿರ್ತಕ್ಕಂಥ ರುಚಿಕಟ್ಟಾಗಿರ್ತಕ್ಕಂಥ ಹಣ್ಣುಗಳನ್ನು ಬೆಳೆದಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಹಣ್ಣುಗಳ ಪ್ರಿಯರು ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಬೇಕು. ನಿಮಗೆ ಬೇಕಾದ ಹಣ್ಣುಗಳನ್ನು ನೀವೇ ಆಯ್ಕೆ ಮಾಡಿಕೊಂಡು ನೀವು ಹಣ್ಣುಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಹಾಗೆ ಮಾಡೋ ಮುಖಾಂತರ ರೈತರನ್ನು ನಾವು ಬೆಂಬಲಿಸಬೇಕು ಅಂತಕ್ಕಂಥ ಮಾತನ್ನು ನಾನಿಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಡಾಕ್ಟರ್ ಸುನೀಲ್ ತಾಮಗಾಳೆ ಮತ್ತು ಇವರು ಎನ್ಸಿಆರ್ ಫಾರ್ಮ್ನ ಓನರು ಚಂದ್ರು ಮತ್ತು ಅರವಿಂದ್ ಮತ್ತು ಅವರು ಫ್ಯಾಮಿಲಿಯವರು ಇಲ್ಲಿ ನಾವು ನಾಗದಾಸನಹಳ್ಳಿ ಊರು ಮತ್ತು ಯಲಹಂಕ ತಾಲೂಕ ಬೆಂಗಳೂರು ನಾರ್ತ್ ಡಿಸ್ಟ್ರಿಕ್ಟಲ್ಲಿ ಇವತ್ತಿದ್ದೇವೆ. ಇತ್ತೀಚಿನ ದಿನದಲ್ಲಿ ಏನಾಗಿದೆ, ಬೆಂಗಳೂರು ಸುತ್ತಮುತ್ತದಲ್ಲಿ ನಾವು ಸುಮಾರು ಸಾವಿರಾರು ರೈತರು ದಾಳಿಂಬೆ ಬೆಳೀತಾ ಇದ್ದಾರೆ ಮತ್ತು ನಾವು ಪ್ರತಿ ವರ್ಷ ದಾಳಿಂಬೆ ಬೆಳೀತೇವೆ. ಸ್ಟಾರ್ಟ್ ಮಾಡೋದು ಮಾರ್ಚ್ ಏಪ್ರಿಲಿಂದ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತನಕ ನಾವು ಹಾರ್ವೆಸ್ಟ್ ಮಾಡ್ತೇವೆ. ಇಡೀ ದೇಶದಲ್ಲಿ ಹಣ್ಣು ಆಗಸ್ಟ್ ಸೆಪ್ಟೆಂಬರಲ್ಲಿ ಎಲ್ಲಿ ಬರೋದಿಲ್ಲ. ಸೊ ಅದಕ್ಕೆ ಇದು ಒಂದು ಬೆಂಗಳೂರು ಬಹಾರ ಅಂತ ಹೇಳಿ ಕೂಡ ನಾವು ಇದಕ್ಕೆ ಕರಿತೇವೆ. ಮತ್ತು ಬೆಂಗಳೂರಲ್ಲಿ ಬೆಳೆಯೋ ಈ ಒಳ್ಳೆಯ ಫ್ರೂಟ್ಸು ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ, ಪ್ರತಿ ವರ್ಷ ಯಾರೋ ಒಬ್ಬರು ಟ್ರೇಡರು ಚೆನ್ನೈಯಿಂದ ಬರೋದು, ಒಬ್ಬರು ಮುಂಬೈಯಿಂದ ಬರೋದು, ಅವರು ಬಾಂಗ್ಲಾದೇಶದವರು ಬರೋದು, ಅವರು ಒಳ್ಳೆ ಹಣ್ಣು ತಗೊಂಡು ಬೇರೆ ದೇಶಕ್ಕೆ ಅದು ಎಕ್ಸ್ಪೋರ್ಟ್ ಮಾಡ್ತಿದ್ರು. ನಾವೇನು ವಿಚಾರ ಮಾಡಿದ್ದು ಅಂದರೆ, ಇತ್ತೀಚೆಗೆ ನಾವು ಯಾಕೆ ಇದು ಒಂದು ನಮ್ಮ ಫಾರ್ಮರ್ಸಿಗೆ ಡೈರೆಕ್ಟು ನಮ್ಮ ಬೆಂಗಳೂರಲ್ಲಿ ಇರೋರು ಒಂದು ನಮ್ಮ ಎಲ್ಲ ಜನಸಾಮಾನ್ಯ ಜನರಿಗೆ ಜನ ಕ್ಯೂ ಅಲ್ಲಿ ಇದ್ದರು. ನಮಗೆ ನೋಡಿ ಅದು ಶಾಕ್ ಆಯಿತು. ಸೊ ಹಾಗಾಗಿ ಅವ್ರದ್ದು ಖುಷಿ, ಅವ್ರದ್ದು ಒಂದು ಹ್ಯಾಪಿನೆಸ್ಸು, ಅವ್ರದ್ದು ಹೇಳಿದ್ರು ನಾನು ವಾಕಿಂಗೂ ಆಯಿತು ಸರ್, ಹಣ್ಣು ತಿಂದಂಗೂ ಆಯಿತು, ನಮ್ಮದು ಹೃದಯನೂ ಚೆನ್ನಾಗುತ್ತೆ ಅಂತ ಹೇಳ್ತಾ ಇಷ್ಟು ಮೆಸೇಜ್ ಕೊಟ್ಟು ಅವ್ರು ಬೆಳಗ್ಗೆ ಹೋಗಿದ್ದಾರೆ. ಸೊ ಹಾಗಾಗಿ ಎಷ್ಟು ಜನ ಎಲ್ಲೆಲ್ಲಿಂದ ಬಂದಿದ್ದಾರೆ ಸರ್? ಈಗ ಯಲಹಂಕದಿಂದ ಬಂದಿದ್ದರು, ದೇವನಹಳ್ಳಿಯಿಂದ ಬಂದಿದ್ದರು, JP ನಗರಿಂದ ಬಂದಿದ್ದು, RT ನಗರಿಂದ ಬಂದಿದ್ದರು, ಆಮೇಲೆ ಲಾಲ್ಬಾಗ್ ಹತ್ರ ಅಲ್ಲಿಂದ ಮನೆ ವಿಜಯನಗರದಿಂದ ಬಂದು ಬೆಳಗ್ಗೆ ಎಲ್ಲ ಸುಮಾರು ದಾಳಿಂಬೆ ಹಣ್ಣುಗಳು ತಗೊಂಡು ಸೇಲ್ ಆಗಿದೆ ಅಂದರೆ ಇವತ್ತು. ಸೊ ಆಲ್ಮೋಸ್ಟ್ 1 ಟನ್ ಹತ್ರ ಸೇಲ್ ಆಗಿದೆ ಸರ್. ಈಗ ಬೆಳಗ್ಗೆ ಮಧ್ಯಂತರಿಗೆ 1 ಟನ್ 1000 ಕಿಲೋ, ಆಲ್ಮೋಸ್ಟ್ 200 ರೂಪೀಸಿಗೆ ಸೇಲ್ ಆಗಿದೆ. ತಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ಸುನೀಲ್ ತಾಮಗಾಳೆ. ನಾನು ದಾಳಿಂಬೆ ಬೆಳೆ ಸಲಹೆಗಾರಾಗಿ ವರ್ಕ್ ಮಾಡ್ತಾಯಿದ್ದೀನಿ.
1.25 ಎಕರೆ ಬರ್ತದೆ ಈ ದಾಳಂಬ್ರೆ ತೋಟ. ನಾವು ಬೇರೆ ಕಡೆ ಎಲ್ಲ ತುಂಬ ಬೆಳೆದಿದ್ವಿ. ದಾಳಂಬ್ರೆ ದೊಡ್ಡಬಳ್ಳಾಪುರದಲ್ಲಿದೆ, ಟೋಟಲ್ ಒಂದು 25 ಎಕರೆಯಲ್ಲಿದೆ. ಅದೆಲ್ಲ ದೊಡ್ಡಬಳ್ಳಾಪುರದಲ್ಲಿ ಸ್ವಲ್ಪ ದೂರ ಇರೋದ್ರಿಂದ ಇಲ್ಲಿ ಯಲಹಂಕದಿಂದ ಒಂದು 6 ಕಿಲೋಮೀಟ್ರ್ ಅಂತರ ಇರೋದ್ರಿಂದ ಸ್ವಲ್ಪ ಗ್ರಾಹಕರಿಗೆ ಹತ್ರ ಆಗ್ತದೆ ಅಂತ ಅಂದ್ಬಿಟ್ಟು ಈ ಕಾನ್ಸೆಪ್ಟು, ಹೊಸ ಕಾನ್ಸೆಪ್ಟು ನಾವು ಮತ್ತು ಸುನಿಲ್ ಸರ್ ಅವರೆಲ್ಲ, ಅಂಬರೀಶ್ ಸರ್ ಅವರೆಲ್ಲ ಮಾತಾಡಿ ಈ ತೋಟ ಮಾಡೋಣ ಪ್ರಾರಂಭ, ಮತ್ತು ಇನ್ನೊಬ್ಬರು ರೈತರುಗಳಿಗೆಲ್ಲ ಹೆಲ್ಪ್ ಆಗ್ತದೆ ಅಂದ್ಬಿಟ್ಟು ಪ್ರಾರಂಭ ಮಾಡಿದ್ದೆ. ಈ ಏನಾಯಿತು, ಈಗೆಲ್ಲ ಫಸ್ಟು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಪೇಪರಲ್ಲೆಲ್ಲ ಸ್ವಲ್ಪ ಪಬ್ಲಿಸಿಟಿ ಹೆಂಗೆ ಎಲ್ಲ ಬಂತು, ಪರವಾಗಿಲ್ಲ. ಇವತ್ತು ಬೆಳಗ್ಗೆಯಿಂದ ಒಂದು 6 ಗಂಟೆಗೆ ಸರ್ ಹೇಳ್ದಂಗೆ 6 ಗಂಟೆಗೆ ಪ್ರಾರಂಭ ಆಗಿ ನಾನು ಒಂದು ಮನೇಲಿದ್ದೆ. ಅವಕ್ಕೆ 6 ಗಂಟೆಗೆ ಜನ ಬಂದಿದ್ದರು. ಆಗಲಿಂದ ತುಂಬ ಸೇಲ್ ಆಯಿತು ಸರ್, ಒಳ್ಳೆ ರೆಸ್ಪಾನ್ಸ್ ಇದೆ. ಅವ್ರಿಗೂ ಖುಷಿ ಬೀಳ್ತಾರೆ. ಹುಡುಗರೆಲ್ಲ ಚಿಕ್ಕ ಮಕ್ಕಳೆಲ್ಲ ಬಂದು ಅವರೆಲ್ಲ ಇದೆಲ್ಲ ಇದು ಮಾಡ್ಕೊಂಡು ಇದು ಮಾಡ್ತಾಯಿದ್ದಾರೆ. ಇದು ಎಷ್ಟೇ ವೆರೈಟೀಸ್ ಯಾವ ಸರ್ ಇದು ದಾಳಂಬ್ರೆ ಭಗವಾ ಸರ್, ಭಗವಾ ಸರ್, ಭಗವಾ ಸರ್ ಒಂದೇ ವೆರೈಟಿ. ಒಂದೇ ತುಂಬ ವೆರೈಟಿ ಇದೆ. ಅದರಲ್ಲಿ ಭಗವಾ ಅನ್ನೊಂದು ವೆರೈಟಿ ತುಂಬ ಚೆನ್ನಾಗಿ ಕ್ಲಿಕ್ ಆಗಿದೆ. ಇದೊಂದು ಬಿಟ್ಟರೆ ಬೇರೆ ಇದೆ, ತುಂಬ ಇದೆ. ಗಣೇಶ್ ಅನ್ನೋದು ತುಂಬ ಇದೆ, 110 ಥರ ಇದೆ. ಅದರಲ್ಲಿ ಈ ಭಗವಾ ಅನ್ನೋದಕ್ಕೆ ಸ್ವಲ್ಪ ಚೆನ್ನಾಗಿ ಭಗವಾ ಅನ್ನೋದಲ್ಲಿ ಸ್ವಲ್ಪ ಕ್ಲಿಕ್ ಚೆನ್ನಾಗಾಗಿದೆ. ಇದರಲ್ಲಿ ಒಳ್ಳೆ ಶೇಪು ಮತ್ತು ಸೆಟ್ಟಿಂಗು ಎಲ್ಲ ಚೆನ್ನಾಗಿ ಬರ್ತದೆ, ಎಲ್ಲ ಇದು ಬರ್ತದೆ. ಎಷ್ಟಕ್ಕೆ ಮಾರಾಟ ಎಲ್ಲ ಎಷ್ಟಕ್ಕೆ ಮಾಡ್ತಾ ಇದ್ದೀವಿ ಸರ್? ನಾವು ಏನಾಗಿದ್ವಿ, 200 ರೂಪಾಯಿಗೆ ಅಂತ ಮಾರ್ತಾಯಿದ್ವಿ. ಕೆಲವ್ರಿಗೆ ಸ್ವಲ್ಪ ತಾಂತಾ ಇದ್ದಾರೆ. ಇನ್ನು ಏನು ರೇಟ್ ವಿಷಯಸಲ್ಲಿ ಚೆನ್ನಾಗಿ ಇದು ಬರ್ತಾಯಿದೆ. ತಮ್ಮ ಹೆಸರು? ನಮ್ಮ ಹೆಸರು ಅದೇ ನಾಗದಾಸನಹಳ್ಳಿ ಅಂತ, ಯಲಹಂಕದ ಹತ್ರ, ಯಲಹಂಕ ತಾಲೂಕು ನಮ್ಮದು. ಹೆಸರು ಚಂದ್ರ. ನನ್ನ ಹೆಸರು ಚಂದ್ರ, ನಾಗದಾಸನಹಳ್ಳಿ, ಯಲಹಂಕ ತಾಲೂಕು, ಬೆಂಗಳೂರು ಉತ್ತರದ ಡಿಸ್ಟಿಕ್. ಈ ಮನೆಗಳಿಗೆ ಗ್ಲಾಸ್ಗೆ ಹಾಕ್ತೀವಲ್ಲ, ಕಿಟಕಿಗೆ, ಆ ಥರ ಇದನ್ನು ಬೆಳೆಯೋದು ಎಷ್ಟು ಕಷ್ಟ ಇರುತ್ತೋ ಮಾರೋದು ಅಷ್ಟೇ ಕಷ್ಟ ಇರುತ್ತೆ. ಹಾಗಾಗಿ ಇದರಲ್ಲಿ ಸ್ಪ್ರೇಯಿಂಗ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಆದರೂ ನನ್ನ ತಮ್ಮ ಚಂದ್ರು ಅಂತ, ಇದೆಲ್ಲ ನಮಗೆ ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ತಾತ ಕಾಲದಲ್ಲಿ ನಾವು ದ್ರಾಕ್ಷಿ ಮಾತ್ರ ಇತ್ತು, ದಾಳಿಂಬೆ ಇರಲಿಲ್ಲ. ಈಗ ಆಮೇಲೆ ನಮ್ಮ ದೊಡ್ಡಪ್ಪ ಮಾಡಿದರು. ನಾವೆಲ್ಲ ಮೊದಲು ಈ ಗಣೇಶ ಅನ್ನೋ ವೆರೈಟಿನ ಹಾಕಿದ್ವಿ. ಹಾಗೇನು ಅಂಥ ಡಿಮ್ಯಾಂಡ್ ಇರಲಿಲ್ಲ, ಬಟ್ ರೇಟ್ ಎಲ್ಲ ಚೆನ್ನಾಗಿತ್ತು. ರೋಗಗಳು ಜಾಸ್ತಿ ಇರೋದ್ರಿಂದ ನಮ್ಗೆ ಇಂಥದ್ದೇ ಔಷಧಿ ಬೇಕು ಅಂತ ಯಾರೂ ಹೇಳ್ತಿರಲಿಲ್ಲ. ಈಗ ಡಾಕ್ಟ್ರುಗಳೆಲ್ಲ ಇರೋದ್ರಿಂದ ನಮಗೆ ಯಾವ ಟೈಮ್ಗೆ ಯಾವ ಔಷಧಿ ಹೊಡಿಬೇಕು, ವೆದರ್ ಕೋಲ್ಡ್ ಆದಾಗ ಏನು ಮಾಡಬೇಕು, ಬಿಸಿ ಇದ್ದಾಗ ನೀರು ಯಾವ ಥರ ಬಿಡಬೇಕು, ಎಲ್ಲ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಚೆನ್ನಾಗಿ ಇಳುವರಿ ಬಂದಿದೆ. ನಾವು ಬೆಳೆಯೋಕ್ಕೆ ಎಷ್ಟು ಕಷ್ಟ ಇರುತ್ತೋ ಅಷ್ಟೇ ಹಾರ್ಡ್ ವರ್ಕು, ನಾವು ಮಾರೋದ್ರಲ್ಲಿ ತಗೋಬೇಕು. ಈಗ ಒಬ್ಬ ತಂದಲ್ಲಿ ಲಾಟ್ ಹಾಕ್ತಾ ಇರ್ತಾರೆ ಅಂದರೆ, ಆ ಲಾಟಲ್ಲಿ ಹಣ್ಣನ್ನು ಒಂದು ಸ್ವಲ್ಪ ಮೇಲೆಯಿಂದ ಬಿದ್ದರೂ ಹಣ್ಣುಗಣ್ಣೆ ಡ್ಯಾಮೇಜ್ ಆಗಿ 100 ರೂಪಾಯಿ ಕೆ ಜಿ ಇದ್ದರೂ ಅರ್ಧ ಕೆ ಜಿ ಬರೋ ಕಾಯಿ ತೂತು ಹೋದರೆ ಅದು ಬರೀ ಡ್ಯಾಮೇಜ್ ಅಂತಲೇ ಜ್ಯೂಸ್ಗೆ ಹೋಗೋದು 10 ರೂಪಾಯಿ. ಆದ್ದರಿಂದ ನಾವು ಅದನ್ನು ಕೇರ್ಫುಲ್ಲಾಗಿ ಮಾಡಬೇಕು. ನಮಗೆಲ್ಲ ಸಹಕಾರ ಮಾಡೋದ್ರಿಂದ ಇಲ್ಲಿ ಬಂದು ತೊಗೊಂಡೋಗೋರು ಸಹಕಾರ ಇರಬೇಕು. ಸುಮ್ಮನೆ ನಮ್ಗೆ ಅದು ಬೇಡ ಇದು ಬೇಡ ಅಂತ ಗಲಾಟೆ ನಮ್ಮ ದೇಶದಲ್ಲಿ ಜಾಸ್ತಿ. ಹೊರ ದೇಶಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಅವ್ರು ಹೆಂಗೆ ಅಂದರೆ ಅವ್ರು ಪಿಕ್ ಮಾಡಿದ್ದು ಏನಾದರೂ ಇರಲಿ, ಅವ್ರ ಜವಾಬ್ದಾರಿ, ಅವ್ರು ಕ್ಯಾಶ್ ಕೊಟ್ಟು ಹೋಗ್ತಾರೆ. ನಮ್ಮವರೆಲ್ಲ ಬಂದವ ಕೆಲವರು ಇಲ್ಲ ಇನ್ನೊಂದು ಹಣ್ಣು ಹೆಚ್ಚಾಗಿ ಹಾಕು, 2 ಹಣ್ಣು ಹೆಚ್ಚಾಗಿ ಹಾಕೋದ್ರೆ ಅಲ್ಲಿ ರೈತರ ಕಷ್ಟ ಅನ್ನೋದು ಸುಮ್ಮನೆ ನೀರಾಗಿ ಮಾಡಿದ್ದು ಹೋಮ ಆಗುತ್ತೆ. ಆದ್ದರಿಂದ ಇಲ್ಲಿಂದ ತೊಗೊಂಡೋಗೋರು ಸಹ ಅದೇ ಥರ ಅವ್ರಿಗೂ ಸಹಕಾರ ಮಾಡಿದ್ರೆ ಇನ್ನೂ ಬೇಜಾನ್ ತೋಟಗಳೆಲ್ಲ ಮಾಡ್ತಾರೆ. ಈ ಎಲ್ಲದನ್ನೂ ಹಿಂಗೆ ಫಾರ್ಮಿಂಗ್ ಅಂತಲೇ ಮಾಡ್ಬೋದು. ತಮ್ಮ ಹೆಸರು? ನನ್ನ ಹೆಸರು సురేష్ ಅಂತ, ಯಾವರು? నాగదాసనహಳ್ಳಿ. చంద్రు ನಮ್ಮ చిక్కప్పన మగ. బీబీ రెడ్డి, భక్తవత్సల రెడ్డి. నేను బెంగళూరు నుంచి వచ్చాను. ఈ విధమైన కాన్సెప్ట్ అమెరికన్ కాన్సెప్ట్. ఇది అమెరికాలో ఎక్కడికి పోయినా కానీ జస్ట్ గో అండ్ పిక్ ఆన్ యువర్ ఓన్, మీ చేతులతో మీరే కట్ చేసుకొని తీసుకోవచ్చు అనమాట. మీకు కావాల్సినట్టు వాటిని టేస్ట్ చేసి తర్వాత హ్యాపీగా ఫీల్ అయితే తీసుకుంటారు అనమాట. అదే కాన్సెప్ట్ ఇక్కడ మా అశ్విని తీసుకొచ్చిందంటే ఐఎమ్ రియలీ వెరీ హ్యాపీ. అశ్విని వాళ్ళ తాతగారు పిల్లప్ప గారు, నేను ఆయన 15 సంవత్సరాల ఫ్రెండ్స్ని. ఈ కాన్సెప్ట్ చూడంగానే నాకు అమ్మ అమెరికన్ కాన్సెప్ట్ ఇచ్చేవు, అందరూ చాలా హ్యాపీ ఫీల్ అవుతారు. బయట మార్కెట్లో తీసుకుంటే 2వ రోజుకల్లా అది మెత్తబడిపోతాయి. ఇక్కడ మీ చేతులతో మీరు కోసుకుంటే 1 మంత్ అయినా కానీ దాని టేస్ట్ కానీ తర్వాత దాని డ్యూరబిలిటీ కానీ అంత బాగుంటుంది అనమాట. అందుకని ఈ కాన్సెప్ట్ సక్సెస్ కావాలా, సక్సెస్ 100% అవుతుంది. ఆల్ ది బెస్ట్ ఫర్ అశ్విని అండ్ దేర్ చందు అండ్ ఫ్యామిలీ. ఈ కాన్సెప్ట్ తెచ్చిన దానికి ఐఎమ్ వెరీ ప్రౌడ్ ఆఫ్ ఇట్. నా ఫ్రెండ్ అయిన దానికి అశ్విని వాళ్ళు. ఓకే, నా పేరు భక్తవత్సల రెడ్డి, బీబీ రెడ్డి, ఫ్రమ్ బెంగళూరు. నేను ఎక్కువగా మా అమెరికాలో పోతూ ఉంటాను, అక్కడంతా ఈ కాన్సెప్ట్ చూస్తున్నాను. అదే కాన్సెప్ట్ ఇక్కడికి తీసుకొచ్చింది ఫస్ట్ టైం నేను బెంగళూరులో చూస్తున్నాను. దట్ ఈస్ వై ఐఎమ్ వెరీ హ్యాపీ అండ్ దిస్ విల్ బి వెరీ వెరీ సక్సెస్ఫుల్.